ಬಸವರಾಜ ಹೊರಟ್ಟಿಯವರು ಸಭಾಪತಿಗಳಾಗಿ ಸುಮಾರು 8-9 ಬಾರಿ ಏನೋ 8 ಬಾರಿ ಅವರು MLC ಆಗಿ ಸುದೀರ್ಘವಾದಂತ ಅನುಭವ ಇರತಕ್ಕಂತ ವ್ಯಕ್ತಿ ಮತ್ತು ಇಡೀ 2 ಸದನಕ್ಕೂ ಬಹಳ ಹಿರಿಯರು ಅಂದ್ರೆ ಇವರೇ. ಅಂತ ಒಬ್ಬ ಸಭಾಪತಿಯಾಗಿ ಯಾವುದೇ ಕಳಂಕ ಇಲ್ಲದೆ ಅಧಿವೇಶನಗಳನ್ನ ನಡೆಸಿದ್ದಾರೆ. ಇವತ್ತು ನಾನು ಸುರೇಶ್ ಕುಮಾರ್ ಅವರು, ನಮ್ಮ ಚಲವಾದಿ ರವಿಕುಮಾರ್ ಅವರು, ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ನಾವೆಲ್ಲ ಕೂಡ ಭೇಟಿ ಮಾಡಿದ್ವಿ. ಬಹಳ ನೋವಿನಲ್ಲಿದ್ದಾರೆ. ಅಶ್ವತ್ಥನಾರಾಯಣ ಅವರು ಬಹಳ ನೋವಲ್ಲಿದ್ದಾರೆ. ಒಂದು ರೀತಿ ದುಃಖದಲ್ಲಿ ಮುಳುಗಿದ್ದಾರೆ. ಯಾಕೆಂದ್ರೆ ದಬಾವಣೆ ಮಾಡಿ ಸುಮಾರು 25 ಜನ ಸ್ವೇರಿಂಗ್ ಸೆರೆಮನಿ ಆದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ಬೇಕಾಯ್ತು. ಸಭಾಪತಿಗಳು ಅವ್ರ ಪಾಡಿಗೆ ಅವರು ಚೇಂಬರ್ ಅಲ್ಲಿ ಕೂತಿದ್ರು. ವಿತೌಟ್ ಏನು ಅಪಾಯಿಂಟ್ಮೆಂಟ್ ತಗೊಂಡೆ, ಯಾವುದೇ ರೀತಿ ಮುನ್ಸೂಚನೆ ಕೊಡದೆ ಏಕಾಏಕಿ ಅವರ ಚೇಂಬರ್ಗೆ ನುಗ್ಗಿ ಅವರ ಸಭಾಪತಿಯವರ PS ಅನ್ನ ಕರೆದು ಲೆಟರೇಟ್ ತಗೊಂಬ ಅಂತ ಹೇಳಿ ಲೆಟರೇಟ್ ತಂದ ಮೇಲೆ ಅದನ್ನ ಟೈಪ್ ಮಾಡಿಸಿ, ಇವರೇ ಟೈಪ್ ಮಾಡಿಸಿ ತಪ್ಪುಗಳಿಂದ ಟೈಪ್ ಆಗಿ ಸೈನ್ ಮಾಡಿ ಅಂತ ಹೇಳಿ ದಬಾವಣೆ ಮಾಡಿ ಸೈನ್ ಮಾಡಿಸಿರುವಂತದ್ದು ಸ್ಪಷ್ಟ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ, ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಯಾರಿಗೂ ಕೂಡ ಈ ತರದ ಅವಮಾನ ಆಗಿಲ್ಲ. ಇದು ಅವ್ರಿಗಾದಂತ ಅವಮಾನ ಅಲ್ಲ, ಇಡೀ ಸದನಕ್ಕೆ ಆದಂತ ಅವಮಾನ. ಮತ್ತು ರಾಜ್ಯದ ಜನ ಈ ಗೂಂಡಾಗಿರಿ ಮಾಡುವಂತ ಒಂದು ಸರ್ಕಾರ, ಇವತ್ತು ಕರ್ನಾಟಕದಲ್ಲಿ ಗೂಂಡಾಗಿರಿ ಮಾಡುವಂತ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತೇಳಿ, ಅದೇನೋ ಬೆಳೆಯುವ ಚಿಗುರು ಮೊಳಕೆಯಲ್ಲೇ ಗೊತ್ತಾಗ್ತೈತಂತೆ. ಇದು ಮರ ಮಾವಿನ ಮರನೋ ಇದು ಜಾಲಿ ಮರನೋ ಅಂತ ಇವತ್ತು ರಾಜ್ಯದ ಜನತೆಗೆ ಗೊತ್ತಾಗ್ಬಿಟ್ಟಿದೆ. ಜನ ಬಹಳ ಏನೋ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ತೆಗೆದು ಆಚೆ ಹಾಕಿ ಸಿದ್ದರಾಮಯ್ಯನವ್ರ ಅವಮಾನ ಆಯ್ತು, ಅದು ಬೇರೆ ಪ್ರಶ್ನೆ. ಆದ್ರೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ಅವಮಾನ ಆಯ್ತು, ಅದೊಂದು ಕಡೆ ಅವ್ರ ಪಾರ್ಟಿಯವರು. ಆದ್ರೆ ಸಭಾಪತಿಗಳು ಯಾವುದೇ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ. ಮತ್ತೆ ಅವರು ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ನಿಂತೇಳಿ 14ನೇ ತಾರೀಕು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಅವತ್ತು ನನ್ನ ಇಷ್ಟು ದಿನ ಕಲಾಪ ನಡೆಸಕ್ಕೆ ಯಾರ್ಯಾರು ಸಹಾಯ ಮಾಡಿದಾರೋ ಅವರೆಲ್ಲರಿಗೂ ಧನ್ಯವಾದ ಹೇಳಿ ಸಂತಾಪ ಸೂಚನೆ ಏನಿದೆ ಅದು ಬಹಳ ಪ್ರಮುಖ. ಆ ಸಂತಾಪ ಸೂಚನೆಯನ್ನು ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾಧ್ಯಮದ ಮುಂದೆನೂ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅಷ್ಟೆಲ್ಲ ಗೊತ್ತಿದ್ರು ಕೂಡ ಇವತ್ತು ಏಕಾಏಕಿ ದಬಾವಣೆ ಮಾಡಿ ಅವ್ರ ಚೇಂಬರ್ಗೆ ನುಗ್ಗಿ ಈ ತರ ಬಲಾತ್ಕಾರವಾಗಿ ಸೈನ್ ಮಾಡಿಸಿರೋಂಥದ್ದು, ಇದೊಂದು ರಾಜ್ಯ ಸರ್ಕಾರಕ್ಕೆ ಕಪ್ಪು ಚುಕ್ಕೆ. ಇದು ಮಾವಿನ ಮರ ಅಲ್ಲ, ಇದು ಪಕ್ಕಾ ಜಾಲಿ ಮರ. ಇದರಿಂದ ಇನ್ ಮುಂದೆ ಮುಳ್ಳುಗಳೇ, ಇನ್ನು 1.5 ವರ್ಷ ಇವರ ಆಡಳಿತ ಏನಿದೆ, ಬರೀ ಮುಳ್ಳುಗಳ ಮೇಲೆ ರಾಜ್ಯದ ಜನ ನಡೆಯುವಂತ ಪರಿಸ್ಥಿತಿ ಬರ್ತಾ ಇದೆ. ಇದೊಂಥರ ಗೂಂಡಾ ರಾಜ್ಯದ ಸೂಚನೆ ಇದೆ. ಅದರಿಂದ ಇವತ್ತು ಅವ್ರಿಗೆ ಭೇಟಿ ಮಾಡಿ ಅವರು ನಮ್ಮ ಹತ್ರ ಮಾತಾಡಿದಾಗ ನಾನು ಚೇರ್ಮನ್ ಅಂತ ಹೇಳಿ ಕಳಿಸಿದ್ದಾರೆ. ಅದನ್ನು ನಾನು ಒಪ್ಪಲ್ಲ. ಯಾಕಂದ್ರೆ ಇಷ್ಟೊಂದು ಅವಮಾನ ಆದ್ಮೇಲೆ ನಾನು ಅದು ತಗೊಂಡು ಏನು ಅಂತ ಹೇಳಿದ್ದಾರೆ, ಅದನ್ನು ಕೂಡ ರಿಜೆಕ್ಟ್ ಮಾಡ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದು ಸರಿ ಇದೆ ಅಂತ ನನಗನ್ನಿಸ್ತದೆ. ಒಟ್ಟಾರೆ ಇವತ್ತಿನ ಈ ಹೊಸ ಸರ್ಕಾರದ ಬೆಳವಣಿಗೆಗಳು ಏನಿರ್ತವೆ, ನಡೆನೂ ಕೂಡ ಒಂದು ಕಪ್ಪು ಚುಕ್ಕೆಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಇವತ್ತು ಅವ್ರಿಗಾಗಿರುವಂತ ನೋವು ಎಲ್ಲರಿಗೂ ಆಗಿದೆ. ಅವ್ರಿಗೆ ಆಗಿರುವಂತ ನೋವು ಇಡೀ ರಾಜ್ಯದ ಯಾರು ಪ್ರಜ್ಞಾವಂತರಿದ್ದಾರೆ